ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏಯ್, ಎಲ್ಲರನ್ನೂ ಕೇಳಿದ್ದಾಯ್ತಲ್ಲ? ಹೌದು, ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಸರಿ, ಹೋಗೋಣ ನಡಿ. ನಾವು ಹೋಗಿ ಬರ್ತೀವಿ ಪುರೋಹಿತ್ರೆ. ಸರಿ, ಆಯ್ತು, ನಾವು ಬರ್ತೀವಿ, ನಡಿ. ಸುರೇಂದ್ರ ಹೋಗ್ತಿದ್ದಾನೆ ಅಂದ್ರೆ ಅವನಿನ ನೋಡಿರಲ್ಲ. ಅವನಿನ ಭೇಟಿ ಮಾಡಿ ಮನೆಗೆ ಹೋಗೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಕನ್ವಿನ್ಸ್ ಮಾಡಬೇಕು. ಯಾವಾಗ ಬಿಡ್ತಾರೋ ಓಡ್ ಹೋಗೋಣ ಅನ್ನೋ ಥರ ನಡೀತಿದ್ಯಲ್ಲ, ನಡಿ. ನೀವು ಮನೆಗೆ ಹೋಗಿ, ನಾನು ಒಂದ್ಸಲ ಆಫೀಸಿಗೆ ಹೋಗಿ ಬರ್ತೀನಿ. ಮೊದಲು ಮನೆಗೆ, ಆಮೇಲೆ ಆಫೀಸ್ಗೆ. ಅಮ್ಮ, ಆಫೀಸಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಮ್ಮ. ನಿಮ್ ಬಾಸ್ ಜೊತೆ ನಾನು ಮಾತಾಡ್ಲಾ? ಹೇಳು. ನೀವೇನ್ ಮಾತಾಡ್ತೀರಾಪ? ಈಗಷ್ಟೇ ಚೆನ್ನೈಯಿಂದ ಬಂದಿದ್ದಾನೆ, ಮನೆಗೆ ಬಂದು ಬರ್ತಾನೆ ಅಂತ ಹೇಳ್ತೀನಿ. ನಾನೇ ಫೋನ್ ಮಾಡ್ತೀನಿ ಅಪ್ಪ. ಅದೇನೋ ಇಲ್ಲೇ ಮಾಡಿ ಹೇಳ್ಬೋದಲ್ವಾ? ಯಾವುದೋ ಗರ್ಲ್ ಫ್ರೆಂಡ್ ಜೊತೆ ಬಂದಿರ್ಬೋದೇನೋ. ಈ ಮಾತೆ ಬೇಡ ಅನ್ನೋದು. ಏನ್ರಿ, ಎಲ್ಲಿದ್ದೀರಾ ನೀವು? ನನ್ನ ಹತ್ರ ಫೋನಲ್ಲಿ ಮಾತಾಡ್ ಬರ್ತೀನಿ ಅಂತ ಹೇಳಿ ತುಂಬಾ ಹೊತ್ತಾಯ್ತಲ್ವಾ? ಇನ್ನೂ ಯಾಕೆ ಬಂದಿಲ್ಲ? ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೀನಿ. ಆಫೀಸ್ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಲಿಲ್ಲ. ತಕ್ಷಣ ಆಫೀಸಿಗೆ ಹೋಗಬೇಕು. ಎದುರುಗಡೆ ಬಂದು ಹೇಳೋ ಅಷ್ಟು ಸಮಯನೂ ಇಲ್ಲ. ನೀನು ನಿನ್ನ ಅಕ್ಕನ ಜೊತೆ ಗೆಸ್ಟ್ ಹೌಸಲ್ಲಿ ಡ್ರಾಪ್ ಆಗೋ. ಅದಲ್ಲ ರೀ. ಪ್ಲೀಸ್, ಏನು ಅನ್ಕೋಬೇಡ. ಇನ್ನು ನಾನೇನು ಹೇಳಕ್ಕಾಗಲ್ಲ. ವೆರಿ ವೆರಿ ಸಾರಿ. ಹೊರಡು. ಪರವಾಗಿಲ್ಲ ರೀ, ನೀವು ಹೋಗಿ. ಇನ್ನು ಎಷ್ಟೊತ್ತು? ಬೇಗ ಬಾರೋ. ಬರ್ತಿದ್ದೀನಿ ಅಪ್ಪ. ಅಮ್ಮ, ಹೋಗೋಣವಾ? ಬಾ ಮೈದಾ, ನಿನ್ನ ಸೀಕ್ರೆಟ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ. ಸಾಕ್, ನಿಲ್ಸಿ, ನಡೀರಿ. ಅವನಿ, ನೀನಿನ್ನೂ ಇಲ್ಲೇ ಇದೆಯಲ್ಲ? ಅರ್ಜೆಂಟಾಗಿ ಆಫೀಸಿಗೆ ಹೋಗ್ಬೇಕು ಅಂತ ಫೋನ್ ಮಾಡಿ ಹೇಳಿದ್ರು. ಇಷ್ಟೊತ್ತಿಗೆ ಹೊರಟೋಗಿರ್ತಾರೆ.
ದೇವಸ್ಥಾನದಲ್ಲಿದ್ದು ಫೋನ್ ಮಾಡಿದ್ರಾ? ಅಲ್ಲ, ಒಂದ್ ನಿಮಿಷ ಬಂದು ನೀನ್ ಹತ್ರ ಹೇಳ್ಬೋದಿತ್ತಲ್ವಾ? ಪಾಪ ಅಕ್ಕ, ಅವ್ರಿಗಷ್ಟು ಟೈಮ್ ಇಲ್ವಂತೆ. ಅವನಿ, ಪಾಪ ಅಂತ ನೀನು ಶ್ರೀಕರ್ ಮೇಲೆ ಕರುಣೆ ತೋರಿಸೋ ಪರಿಸ್ಥಿತಿ ಅಲ್ಲ ನಿಂದು. ಅವನು ನಿನ್ ಬಗ್ಗೆ ಪಾಪ ಅನ್ಕೋಬೇಕು. ಯಾಕಂದ್ರೆ ಅಪಾಯದಲ್ಲಿರೋದು ನೀನು. ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ನಿನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗೋದಂದ್ರೇನು? ನೀನಿದೆಯಲ್ಲ ಅಂತ ನಾನಿಲ್ಲ ಅಂದ್ರೆ ಬಂದು ಹೇಳ್ತಿದ್ರೇನೋ. ನಾನಿಲ್ಲ ಅನ್ಕೊಂಡು ಬರ್ಬೇಕು, ಮದ್ವೆ ಮಾಡ್ಕೊಂಡು ಗೆಸ್ಟ್ ಹೌಸಲ್ಲಿ ಇರ್ಸೋದು, ಈಗ ಒಂಟಿಯಾಗಿ ಹೀಗ್ ಬಿಡೋದು, ಅವ್ರ ಕಡೆಯವ್ರಿಗೆ ಪರಿಚಯ ಮಾಡ್ದಿರೋದು ಎಲ್ಲ ನೋಡ್ತಿದ್ರೆ ನನ್ಗ್ಯಾಕೋ ಭಯ ಆಗ್ತಿದೆ ಅವನಿ. ಆಫೀಸಲ್ಲಿ ಅರ್ಜೆಂಟ್ ಅಂತ ಹೇಳಿದ್ರಲ್ವಾ ಅಕ್ಕ? 100 ಸಮಸ್ಯೆಗಳಿರ್ಬಹುದು ಅವನಿ. ಹೆಂಡತಿ ಮೇಲೆ ಜವಾಬ್ದಾರಿ ಕೂಡ ಇರ್ಬೇಕಲ್ವಾ? ಜವಾಬ್ದಾರಿ ಏನಕ್ಕ? ಅವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ ಅಕ್ಕ? ನಂಗೆ ದೂರ ಆಗಿರೋದನ್ನ ಅವ್ರು ಸಹಿಸ್ಕೊಳ್ಳೋದಿಲ್ಲ. ಹತ್ರ ಆಗೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಲ್ಪ ತಾಳ್ಮೆ ಇರ್ಬೇಕಲ್ವಾ ಅಕ್ಕ? ಇಲ್ವಾ? ಮದ್ವೆ ಮಾಡ್ಕೊಂಡಿದ್ದೀರಾ ಸರಿ, ಇಬ್ರು ಒಂದಾಗಿದ್ದೀರಾ? ಹೇಳು ಅವನಿ. ಇಲ್ಲ ಅಕ್ಕ. ಯಾಕೆ? ನಾನ್ ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಅಂತ ಕಾರ್ಯಕ್ರಮ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅಂತ ನಾನೇ ಅವ್ರ ಹತ್ರ ಹೇಳ್ದೆ. ಮನ್ಸುಗಳು ಒಂದಾಗಿದೆ, ಆದ್ರೆ ಮನುಷ್ಯರು ಒಂದಾಗಿಲ್ಲ ಅಷ್ಟೇ ಅಲ್ವಾ? ನೆನ್ನೆನೇ ಅವ್ರ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ಬೇಡ ಅಂದೆ ಅಕ್ಕ. ನೀನು ಒಳ್ಳೇದಕ್ಕೆ ಯೋಚನೆ ಮಾಡಿದ್ಯಾ? ಒಂದೊಂದ್ ಸಾರಿ ನಿನ್ ಒಳ್ಳೆತನ ಕೂಡ ಶಾಪವಾಗಿ ಬದಲಾಗತ್ತೆ. ಏನ್ ಮಾಡ್ಬೇಕೋ ನಾನ್ ಹೇಳ್ತೀನಿ. ಮೊದ್ಲು ನಾವು ಗೆಸ್ಟ್ ಹೌಸ್ಗೆ ಹೋಗಿ ನಿನ್ ಬಟ್ಟೆನೆಲ್ಲ ತಗೊಂಡು ಅಲ್ಲಿಂದ ಹಾಗೇನೆ ನಮ್ ಮನೆಗೆ ಹೋಗೋಣ, ನಡಿ. ಯಾಕಕ್ಕ? ಹೇಳ್ತೀನಿರು. ಭಾವ ಇದಾರಲ್ಲ ಅಕ್ಕ, ಅವ್ರು ಊರಿಗೆ ಹೋಗಿದ್ದಾರೆ. 3 ದಿನದವರೆಗೂ ಬರಲ್ಲ. ಯಾಕೆ ಹೋದ್ರು? ಏನೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನ್ ಬಿಡೆ. ಅದೇನಾದ್ರೂ ನಮ್ಗ್ ಹೊಸ್ತಾ? ನಡಿ ಹೊರಡೋಣ. ಅಕ್ಕ, ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಮನೆಗೆ ಹೋದ್ಮೇಲೆ ಹೇಳ್ಬೋದು ಅವನಿ. ಬಾ ಹೊರಡೋಣ. ನೀವು ಅಮ್ನೋರ್ ದರ್ಶನ ಮಾಡ್ಕೊಂಡಿಲ್ಲ ಅಲ್ವಾ? ದರ್ಶನ ಮಾಡೋಣ ಬನ್ನಿ. ಸೌಮ್ಯ ಬಾ. ಚೆನ್ನಾಗಿ ಓದ್ಕೋಬೇಕು ಅಂತ ಅಮ್ನವ್ರ ಹತ್ರ ನಮಸ್ಕಾರ ಮಾಡ್ಕೋ. ಶ್ರೀಕರ್ ಅಂತ ದೊಡ್ಡ ಮನೆಯವನು ನನ್ನ ತಂಗಿ ಕೈ ಹಿಡ್ದಿರೋದಕ್ಕೆ ಅಕ್ಕನಾಗಿ ನನಗ್ ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಮದುವೆ ಆದ್ಮೇಲೆ ಅತ್ತೆ ಮನೆಗೆ ಹೋಗ್ದೇನೆ ಇರೋದು ಬೇಜಾರಾಗ್ತಿದೆ. ನನ್ನ ತಂಗಿ ಸಂಸಾರಕ್ಕೆ ಹೂವಿನ ದಾರಿ ಮಾಡಿ ಅವಳ ಜೀವನ ಚೆನ್ನಾಗಿರೋ ಹಾಗೆ ಮಾಡು ತಾಯಿ. ಭಾವನಿಂದ ಅಕ್ಕ ಎಷ್ಟೋ ಗಂಡಾಂತರಗಳಿಂದ ಪಾರಾಗಿದ್ದಾಳೆ. ಇನ್ನಾದ್ರೂ ಭಾವ ಮನ್ಸ್ ಬದಲಾಯಿಸಿ ಅಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಮಾಡು ತಾಯಿ. ಹೋಗೋಣ್ವಾ?
ಚಿಕ್ಕಪ್ಪ ನೇನು. ಹಲೋ, ಊಟ ಮಾಡದಿಯಾ? ಇನ್ನೂ ಇಲ್ಲ. ಅಕ್ಕ ಅಡ್ಗೆ ಮಾಡ್ತಿದ್ದಾಳೆ. ಎಲ್ಲಿದ್ಯಾ? ಅಕ್ಕ ಬಾ ಅಂದಿದ್ದಕ್ಕೆ ಅವ್ರ ಮನೆಗ್ ಬಂದೆ. ಮತ್ತೆ ನಿಮ್ ಬಾವ? ಊರಿಗೆ ಹೋಗಿದ್ದಾರೆ. 3 ದಿನ ಬರಲ್ವಂತೆ. ಈ ವಿಷಯನ ಕಾಲ್ ಮಾಡಿ ಹೇಳೋಣ ಅನ್ಕೊಂಡೆ. ನೀವೇನೋ ಟೆನ್ಷನಲ್ಲಿದ್ದೀರಾ ಅಂತ ಮಾಡ್ಲಿಲ್ಲ. ನೀವು ಊಟ ಮಾಡಿದ್ರಾ? ಇನ್ನೂ ಮಾಡಿಲ್ಲ, ಮಾಡ್ತೀನಿ. ದೇವಸ್ಥಾನದ ಹತ್ರ ನಿನ್ನನ್ನು ಹಾಗೆ ಬಿಟ್ಟು ಹೋಗ್ಬಾರ್ದು. ಆದ್ರೆ ಯಾವುದೋ ಪರಿಸ್ಥಿತಿಲಿ ಹಾಗೆ ಹೋಗೋ ಹಾಗಾಯ್ತು. ನೀವ್ ನನ್ನ ಪಕ್ಕದಲ್ಲಿ ಇಲ್ದೇ ಇರೋ ಅಷ್ಟೊತ್ತು ನಂಗೆ ಒಂಟಿತನ ಅನ್ಸತ್ತೇರಿ. ಆದ್ರೆ ನಿಮ್ ಪ್ರಾಬ್ಲಮ್ಸ್ ನಿಮ್ಗಿದೆ ಅಲ್ವಾ? ಪ್ರತಿ ವಿಷಯದಲ್ಲೂ ನನ್ನ ಅರ್ಥ ಮಾಡ್ಕೋತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೇವಸ್ಥಾನದಲ್ಲಿ ಅವನು ನೋಡಿದಾಗ ತುಂಬಾ ಭಯ ಆಯ್ತು. ಯಾರನ್ನ? ಅವನೇ ಸುರೇಂದ್ರ. ನಿನ್ಗೂ ಕಾಣಿಸದ್ನಾ? ಅಂದ್ರೆ ನಿಮ್ಗೂ ಕಾಣಿಸದ್ನಾ? ಕಾಣಿಸ್ತಾ? ಈ ವಿಷಯನ ನಿನಗೆ ಹೇಳೋ ಪ್ರಯತ್ನ ಮಾಡೋದ್ರೊಳಗೆ ನನಗೆ ಸಿಚುವೇಶನ್ ಸಪೋರ್ಟ್ ಮಾಡಲಿಲ್ಲ. ನಿಮ್ ಮನೆ ಕಾಲಿಟ್ಟ ಮೇಲೆ ಅವನ್ ವಿಷಯ ನೋಡ್ಕೊಂತೀನಿ. ನಾಗಾರ್ಜುನ ಸಾಗರದ ಹತ್ರ ನೀವ್ ಫೋರ್ಸ್ ಮಾಡಿದಕ್ಕೆ ಚಪ್ಲಿಲ್ ಹೊಡೆದೆ ಅಲ್ವಾ? ಈ ಸಲ ನಾನೇ ಹೊಡಿತೀನಿ. ನಾನು ಶ್ರೀಕರ್ ಅವ್ರ ಹೆಂಡತಿ ಅಂತ ಗರ್ವದಿಂದ ಹೇಳ್ಕೊತೀನಿ. ಅಷ್ಟು ಧೈರ್ಯ ಬಂದ್ಬಿಟ್ಟಿದ್ಯಾ? ನನ್ ಧೈರ್ಯ ನೀವೇ ಅಲ್ವಾ? ಎಷ್ಟೇ ಆದ್ರೂ ಗೈಡ್ ಅಲ್ವಾ? ಚೆನ್ನಾಗೇ ಮಾತಾಡ್ತೀಯ. ಸರಿ, ನಾಳೆ ನೀವು ಅಕ್ಕನ ಮನೆಗೆ ಬನ್ನಿ. ನಿಮ್ಮ ಹತ್ರ ಅಕ್ಕ ಮಾತಾಡ್ಬೇಕು ಅನ್ಕೊಂತಿದ್ದಾಳೆ. ಬರ್ತೀನಿ ಬಿಡು. ನೀವು ಮನೇಲೇ ಇರೋದ್ರಿಂದ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಏನ್ ಹೇಳು? ಮೊನ್ನೆ ಅತ್ತೆ ಹತ್ರ ಫೋನಲ್ಲಿ ಮಾತಾಡ್ದಾಗ್ಲಿಂದ ಅತ್ತೆನ ಮಾವನ್ನ ನೋಡ್ಬೇಕು ಅನ್ನಿಸ್ತಿದೆ. ಒಂದ್ಸಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀರಾ? ಈಗ್ಲಾ? ಪ್ಲೀಸ್ ರೀ. ಅದಲ್ಲ ಅವನಿ, ನಾನು ಫ್ಯಾಮಿಲಿ ಮೆಂಬರ್ಸ್ ಎಲ್ರನ್ನೂ ನೋಡ್ಬೇಕನ್ನಿಸ್ತಿದೆ. ಅಟ್ಲೀಸ್ಟ್ ಅಪ್ಪ ಅಮ್ಮನಾದ್ರೂ ತೋರಿಸಿ. ಅತ್ತೆ ಮನೆ ಕಾಲಿಡೋ ಸೊಸೆಗೆ ಇಷ್ಟು ಮಾತ್ರ ಆಸೆ ಇರಲ್ವಾ ಹೇಳಿ? ಸರಿ, ತೋರಿಸ್ತೀನಿ ಇರು. ಅಕ್ಕ, ಅಕ್ಕ ಬೇಗ ಬಾ. ಏನವನಿ? ನೀನ್ ಬಾ ಅಕ್ಕ. ಏನವನಿ? ಶ್ರೀಕರ್ ಅವ್ರ ಹತ್ರ ಅವ್ರ ಅಪ್ಪ ಅಮ್ಮನ್ ವಿಡಿಯೋ ಕಾಲಲ್ಲಿ ತೋರಿಸಿ ಅಂತ ಕೇಳ್ಕೊಂಡೆ. ಸರಿ ಅಂದ್ರು. ನೀನ್ ಕೂಡ ನೋಡ್ಬೋದು. ಅವರೇ ಮಾಡ್ತಿದ್ದಾರೆ. ಅಮ್ಮ ಅಪ್ಪ ಹಾಲಲ್ಲೇ ಇದ್ದಾರೆ, ತೋರಿಸ್ತೀನಿ ನೋಡು.
ಅಮ್ಮ ಅಪ್ಪನ್ ತೋರಿಸ್ತೀನಿ ಅಂತ ಹೇಳಿ ಹೀಗೆ ಯಾಕೆ ಮಾಡಿದ್ರಿ? ನಮ್ಮ ಅಪ್ಪ ಅಮ್ಮ ಆದಿ ದಂಪತಿಗಳ ಹಾಗಿರ್ತಾರೆ, ಅದಕ್ಕೆ ಹಾಗೆ ತೋರಿಸ್ದೆ. ಡಿಸಪಾಯಿಂಟ್ ಆಗ್ಬೇಡ. ನೀನ್ ಮನೆಗೆ ಬಂದಾಗ ಡೈರೆಕ್ಟ್ ಆಗಿ ನೋಡಿದ್ರೇನೆ ಆ ಸರ್ಪ್ರೈಸ್ ಇರುತ್ತೆ, ಅದಕ್ಕೆ ಇವಾಗ ತೋರಿಸ್ಲಿಲ್ಲ. ಸರಿ ರೀ. ಅವನಿ, ನಾನ್ ಮಾತಾಡ್ತೀನಿ ಕೊಡು. ಏನಪ್ಪ, ನಾಳೆ ನೀನ್ ನಮ್ಮನೆ ಖಂಡಿತ ಬರ್ಬೇಕು. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು, ನಿಮ್ಮಿಬ್ರಿಗೂ ಸಂಬಂಧಪಟ್ಟ ವಿಷಯ. ಸರಿ ರೀ, ಖಂಡಿತ ಬರ್ತೀನಿ. ದೇವಸ್ಥಾನದಲ್ಲಿ ಅವನಿನ ಹಾಗೆ ಒಂಟಿಯಾಗಿ ಯಾಕೆ ಬಿಟ್ಟು ಹೋದ್ಯಪ್ಪ? ಯಾವುದೋ ಒಂದು ಸಿಚುವೇಶನಲ್ಲಿ ಹಾಗೆ ಮಾಡ್ಬೇಕಾಗಿ ಬಂತು ರೀ. ದಯವಿಟ್ಟು ಇನ್ನೊಂದ್ಸರಿ ಹಾಗೆ ಮಾಡಬೇಡಿ. ಯಾಕಂದ್ರೆ ಸುರೇಂದ್ರ ಕಡೆಯವರು ಅವನಿಗೋಸ್ಕರ ನಾಯಿ ಥರ ಹುಡುಕ್ತಿದ್ದಾನೆ. ಅವ್ರ ಕಡೆಯಿಂದ ಅವನಿಗೆ ಯಾವ ಅಪಾಯನೂ ಆಗ್ಬಾರ್ದು ಅಂದ್ರೆ ಅವಳಿಗೆ ನೀನೇ ರಕ್ಷಣೆ ಆಗಿರ್ಬೇಕು. ಸರಿ ರೀ. ಶ್ರೀ, ವಿಡಿಯೋ ಕಾಲಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ? ಅಮ್ಮ, ಗೊತ್ತಿರೋ ಫ್ರೆಂಡ್ ಅಮ್ಮ. ಲೇ, ನಾನು ಮತ್ ಮಾಡ್ತೀನಿ, ಬಾಯ್. ತಗೋ, ಅವರಮ್ಮ ಸಡನ್ ಆಗಿ ಬಂದಿದ್ದಕ್ಕೆ ಟೆನ್ಷನ್ ಮಾಡ್ಕೊಂಡ್ರು. ಶ್ರೀಕರ್ ತುಂಬಾ ಒಳ್ಳೆಯವನ ಹಾಗೆ ಇದ್ದಾನೆ. ಬೇಗ ನಿನ್ನನ್ನ ಅಮ್ಮನೆ ಕರ್ಕೊಂಡು ಹೋಗ್ಬೇಕು. ಆ ದಿನ ಹತ್ರದಲ್ಲೇ ಇದೆ ಅಕ್ಕ. ಅವ್ರ ಮೇಲೆ ನಂಗೆ ನಂಬಿಕೆ ಇದೆ. ಬರ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ ರೀ. ನಮಸ್ತೆನಮ್ಮ. ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೀವು ಕೇಳಿರೋದಕ್ಕೆ ಒಪ್ಪಿಗೆ ಆಗೋ ಸಂಬಂಧಗಳು. ಇದರಲ್ಲಿ ಯಾರಾದರೂ ನಿಮಗೆ ಇಷ್ಟ ಆದರೆ ಅವ್ರಿಗೆ ಸಂಬಂಧಪಟ್ಟ ವಿವರಗಳೆಲ್ಲ ಆ ಫೋಟೋ ಹಿಂದೆ ಇದೆ. ಸೆಲೆಕ್ಟ್ ಮಾಡ್ಕೊಂಡು ನೀವು ಹೇಳಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಸರಿ ರೀ. ನೀವು ಫೋನ್ ಮಾಡಿದ್ರೆ ನಾನು ಬಂದು ನೋಡ್ತೀನಿ. ಒಳ್ಳೇದ್ರಿ. ಇನ್ನು ನಾನು ಹೊಡ್ತೀನಿ. ಮದ್ವೆ ಬ್ರೋಕರ್ ಬಂದು ಹೋದ ಅನ್ಸುತ್ತೆ. ಯಾರಕ್ ಸಂಬಂಧ? ಒಂದ್ ವೇಳೆ ಶ್ರೀಕರ್ಗೇನು ಅಲ್ವಲ್ಲ? ಶ್ರೀಕರ್ಗೋಸ್ಕರ ಅಲ್ಲ, ಕಾವ್ಯಗೋಸ್ಕರ. ನಡೀದೇ ಇರೋದಕ್ಕೋಸ್ಕರ, ಆಗದೆ ಇರೋದಕ್ಕೋಸ್ಕರ ಆ ಹೆಣ್ಣು ಮಗು ಆಸೆ ಇಟ್ಕೊಂಡು ಜಾಸ್ತಿ ದಿನ ಇರೋದು ಒಳ್ಳೇದಲ್ಲ. 1-2 ವರ್ಷ ಗಂಡಸರಿಗೆ ವಯಸ್ಸು ದಾಟಿದ್ರೂ ಪರವಾಗಿಲ್ಲ, ಆದರೆ ಹೆಣ್ಣಿಗೆ ಮಾತ್ರ ಆಗ್ಬೇಕಾಗಿರೋ ಸಮಯದಲ್ಲೇ ಮದುವೆ ಆಗ್ಬಿಡ್ಬೇಕು. ಕಾವ್ಯ ನಮ್ಮ ಮೊಮ್ಮಗಳು. ಮದುವೆ ಮಾಡೋ ಜವಾಬ್ದಾರಿ ನಿಮ್ ಜೊತೆಯಲ್ಲಿ ನಮಗೂ ಇದೆ. ಅದಕ್ಕೆ ನೋಡ್ತಾ ಇದ್ದೀವಿ. ನೀವು ಇಲ್ದೇ ಇರೋ ಆಸೆಗಳನ್ನೆಲ್ಲ ಹುಟ್ಟಾಕಿ ಅವಳ ಮನ್ಸನ್ನ ಹಾಳು ಮಾಡ್ತಿದ್ದೀರಾ. ನೋಡು ಪೃಥ್ವಿರಾಜು, ನೀನ್ ಮನೆ ಅಳಿಯ ಅನ್ನೋ ಚಿಕ್ಕತನ ನಮ್ಗೆ ಯಾವತ್ತೂ ಇಲ್ಲ. ನೀನ್ ಈ ಮನೆ ಒಳಗೆ ಹೇಗ್ ಬಂದ್ಯೋ, ನಿನ್ ಮಗಳು ಕೂಡ ದೊಡ್ಡ ಮನೆಗೆ ಹಾಗೆ ಹೋಗ್ತಾಳೆ. ವರದಕ್ಷಿಣೆನ ನೀವು ಬಚ್ಚಿಟ್ಕೊಂಡಿರೋದ್ರಿಂದನೋ ಅಥವಾ ನಿಮ್ ಭಾಗಕ್ಕೆ ಬಂದಿರೋದ್ರಿಂದ ಕೊಡ್ಬೇಕಾದಿಲ್ಲ.
ಅದನ್ನೆಲ್ಲ ನಾವು ನೋಡ್ಕೋತೀವಿ. ಅವಳಿಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಮನಸ್ಫೂರ್ತಿಯಾಗಿ ಸಂಸಾರ ಹೇಗಮ್ಮ ಮಾಡ್ತಾಳೆ? ಹೌದತ್ತೆ, ಇರೋದು ಒಬ್ಳೆ ಮಗಳು. ನಾಳೆ ಅವಳು ಅತ್ತೆ ಮನೇಲಿ ಕಣ್ಣೀರ್ ಹಾಕಿದ್ರೆ ನಾವು ಹೇಗೆ ಆನಂದವಾಗಿರ್ತೀವಿ? ಇವ್ರಿಗೆ ಹೇಳೋದಕ್ಕಿಂತ ಕಾವ್ಯನ್ಗೆ ಹೇಳೋದೇ ಒಳ್ಳೇದು ಅನ್ಸುತ್ತೆ. ಅಮ್ಮ ಕಾವ್ಯ, ಕಾವ್ಯ, ಹಾ ಅಮ್ಮಮ್ಮ. ಇಲ್ ಬಾಮ್ಮ. ಏನಮ್ಮಮ್ಮ? ಇಲ್ ಬಂದ್ ಕೂತ್ಕೊಮ್ಮ. ಇದನ್ ನೋಡು.